ಈಗಾಗಲೇ ಹೆದರ್ಕೊಂಡಿದೆ ಅನ್ನೋದು ಗೊತ್ತು, ಬಂಧನದ ಭೀತಿ ಶುರುವಾಗಿದೆ ಅನ್ನೋದು ಗೊತ್ತು. ಹಾಗಾಗಿ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕನ್ಫರ್ಮ್. ಆದ್ರೆ ಕಂಪ್ಲೇಂಟ್ ಕೊಟ್ಟಿದ್ದು ಚಿನ್ನಯ್ಯ, ಎಫ್ಐಆರ್ ದಾಖಲಾಗಿರೋದು ಚಿನ್ನಯ್ಯನ ಹತ್ರ. ಈಗ ಈ ಬುರುಡೆ ಗ್ಯಾಂಗ್ ಯಾವ ಆಧಾರದಲ್ಲಿ ಹಾಗಾದ್ರೆ ಪ್ರಕರಣದ ರದ್ದು ಕೇಳಿರೋದು? ಈ ಹೊಸ ನಾಟಕ ಸ್ಟಾರ್ಟ್ ಆಯ್ತಲ್ಲ, ಪ್ರಕರಣದ ರದ್ದು ಕೋರಿರುವ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಬೃಹನ್ನಾಟಕ, ಇದನ್ನ ಶುರು ಮಾಡಿಕೊಳ್ಳೋದಕ್ಕೆ ಗ್ಯಾಂಗ್ ಕೊಟ್ಟಿರುವಂತಹ ಕಾರಣಗಳು ಏನೇನು? ಆ ರಿಟ್ ಅರ್ಜಿಯ ಸಂಪೂರ್ಣ ವಿವರ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಆಧಾರದಲ್ಲಿ ಹಾಗಾದ್ರೆ ಈ ಬುರುಡೆ ಗ್ಯಾಂಗ್ ಪ್ರಕರಣವನ್ನ ರದ್ದು ಮಾಡಿ ಅಂತ ಕೇಳೋದಕ್ಕೆ ಸಾಧ್ಯ? ಇವರ ಹೆಸರು ಪ್ರಕರಣದಲ್ಲಿ ಆಗಿರ್ಬೋದು ಅಥವಾ ಎಫ್ಐಆರ್ ಅಲ್ಲಿ ಆಗಿರ್ಬೋದಿಲ್ಲ, ನಮಗೂ ಅದಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದಂತ ಇಡೀ ಗ್ಯಾಂಗ್ ಈಗ ಪ್ರಕರಣದ ರದ್ದು ಕೋರಬೇಕು ಅಂತಂದ್ರೆ ಒಂದು ಇವರು ಅರ್ಜಿದಾರರಾಗಿರಬೇಕು ಅಥವಾ ಅರ್ಜಿದಾರರಿಗೆ ಸಂಬಂಧಿಕರಾಗಿರಬೇಕು, ಅರ್ಜಿಯನ್ನ ಕೊಡಿಸಿದವರಂತ ಆಗಿರಬೇಕು, ಏನಾದ್ರೂ ಒಂದು ಸಂಬಂಧ ಇರಲೇಬೇಕಲ್ವಾ? ಯಾವುದೇ ಸಂಬಂಧ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈಗ ಏಕಾಏಕಿಯಾಗಿ ಈ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ. ಗ್ಯಾಂಗ್ ವಿರುದ್ಧ ಈಗ ಎಫ್ಐಆರ್ 39/2025 ಇದರ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿರೋದು, ರದ್ದತಿಗೆ ಮನವಿ ಮಾಡಿರೋದು. ಅದರ ಅಡಿಯಲ್ಲಿ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಪೊಲೀಸರು ಸೂಕ್ತ ಪ್ರಕ್ರಿಯೆಯನ್ನ ಪಾಲಿಸಿಲ್ಲ ಅನ್ನುವಂಥದ್ದು ಈಗ ಇವರು ಹೇಳ್ತಾ ಇರುವಂತಹ ವಿಚಾರ. ಬುರುಡೆ ಗ್ಯಾಂಗ್ ರಿಟ್ ಅರ್ಜಿಯಲ್ಲಿ ಇದೇ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದೆ. ಯಾವಾಗ ಪ್ರಕರಣ ದಾಖಲಾಯಿತೋ ಆಗ ಪೊಲೀಸರು ಸೂಕ್ತ ಪ್ರಕ್ರಿಯೆಗಳನ್ನ ಪಾಲಿಸಿಲ್ವಂತೆ. ಅರ್ಜಿದಾರರಿಗೆ ಈಗಾಗಲೇ ಹಲವು ಸಲ ನೋಟಿಸ್ ಅನ್ನ ನೀಡಿದ್ದಾರೆ, ವಿಚಾರಣೆ ಕೂಡ ಕರೆದಿದ್ದಾರೆ, 100 ಗಂಟೆಗಳಿಗೂ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಆದರೂ ಕೂಡ ಈಗ ಮತ್ತೆ ಯಾಕೆ ವಿಚಾರಣೆ ಹಾಗಾದ್ರೆ ಅನ್ನುವಂತ ರೀತಿಯಲ್ಲಿ ಈಗ ರಿಟ್ ಅರ್ಜಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ ರಿಟ್ ಅರ್ಜಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೀವಿ ನೋಡಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ನಮ್ಮನ್ನ ವಿಚಾರಣೆ ನಡೆಸಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 35 ಇದರ ಅಡಿಯಲ್ಲಿ ನೋಟಿಸ್ ಅನ್ನ ವಾಟ್ಸ್ಆಪ್ ಮಾಡಿದ್ದಾರೆ ನಮಗೆ. ಸುಪ್ರೀಂ ಆದೇಶದಂತೆ ಸೆಪ್ಟೆಂಬರ್ 35ರ ಅಡಿಯಲ್ಲಿ ದೈಹಿಕವಾಗಿ ನೋಟಿಸ್ ಕೊಡಬೇಕಾದ್ರೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದವು. ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಈಗ ಈ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು, ಅದರ ಜೊತೆಯಲ್ಲಿ ಅರ್ಜಿದಾರರು ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಆ ರಿಟ್ ಅರ್ಜಿಯಲ್ಲಿ ಕಂಪ್ಲೀಟ್ ಆಗಿ ಏನೇನಿದೆ ಅನ್ನುವಂಥದ್ದು ಅರವಿಂದ್. ಎಸ್ ಅಶ್ವಿನಿ, ಧರ್ಮಸ್ಥಳದಲ್ಲಿ ನೂರಾರು ಶವ ಹುಟ್ಟಿದಂತಹ ಪ್ರಕರಣ ಸಂಬಂಧಪಟ್ಟಂತೆ ಯಾರು ದೂರುದಾರರಿದ್ರು ಅವರೇ ಆರೋಪಿಗಳಾಗಿದ್ರು. ಚಿನ್ನಯ್ಯ ಆ ಬಗೆಗೆ ಬಂಧನ ಕೂಡ ಆಗುತ್ತೆ. ಮುಖ್ಯವಾಗಿ 39/2025 ಈ ಒಂದು ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಈಗ ಬುರುಡೆ ಗ್ಯಾಂಗ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ 3 ವಿಚಾರಗಳಿಗಾಗಿ ಈಗ ಅವರು ಹೈಕೋರ್ಟ್ ಅನ್ನ ಮೊರೆ ಹೋಗಿರುವಂತದ್ದು. ಪ್ರಮುಖವಾಗಿ ಅದರಲ್ಲಿ ಮುಖ್ಯವಾಗಿ ಚಿನ್ನಯ್ಯ ಕೊಟ್ಟಂತಹ ಆ ದೂರೇನಿತ್ತು ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು. ಅದಲ್ಲದೆ ಎಸ್ಐಟಿ ಒಂದು ದೂರನ್ನ ದಾಖಲು ಮಾಡಿರುತ್ತೆ. ಅಂದ್ರೆ ಷಡ್ಯಂತ್ರ ಆಗಿದೆ, ಧರ್ಮಸ್ಥಳದ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅನ್ನುವಂತಹ ಹಂತದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಹಾಗೆ ವಿಠಲ್ ಗೌಡ ಏನಿದ್ರೆ ಇವರನ್ನ ಆರೋಪಿ ಮಾಡಿ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದಲ್ಲಿ ಎಸ್ಐಟಿ ಒಂದು ಎಫ್ಐಆರ್ ಅನ್ನ ಮಾಡಿರುತ್ತೆ. ಆ ಬಗೆಗೆ 183 ಸೆಕ್ಷನ್ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಾರೆ ಚಿನ್ನಯ್ಯ, ಅಲ್ಲಿ ಅವರು ಮುಖ್ಯವಾಗಿ ಇವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಅನ್ನುವಂತಹ ಆರೋಪ ಕೂಡ ಇರುವಂತದ್ದು. ಅದಲ್ಲದೆ ಬಿಎನ್ಎಸ್ ಸೆಕ್ಷನ್ 35ರ ಅಡಿಯಲ್ಲಿ ಏನು ಇವರು ನೋಟಿಸ್ ಅನ್ನ ಸರ್ವ್ ಮಾಡಿರ್ತಾರೆ ಈ ಬುರುಡೆ ಗ್ಯಾಂಗ್ಗೆ, ಅದರಲ್ಲಿ ಅವರು ಪ್ರಮುಖವಾಗಿ ಕಾನೂನಿನ ಪರಿಪಾಲನೆ ಮಾಡಿಲ್ಲ. ಅವರು ವಾಟ್ಸ್ಆಪ್ ಮುಖಾಂತರ ಜೊತೆಗೆ ಇಮೇಲ್ ಮಾಡುವ ಮುಖಾಂತರ ನೋಟಿಸ್ ಅನ್ನು ಸರ್ವ್ ಮಾಡಿರ್ತಾರೆ. ಆ ರೀತಿ ಮಾಡಬಾರದು ಅನ್ನುವಂಥದ್ದು ಈಗ ಆ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಅದರ ಅಡಿಯಲ್ಲಿ ಈಗ ಹೈಕೋರ್ಟ್ ಅನ್ನ ಮೊರೆ ಹೋಗಿರುವಂತದ್ದು. ಒಂದು ನೋಟಿಸ್ ವಿಚಾರವಾಗಿ ಅವರೇನು ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಸುಮಾರು 10 ದಿನಗಳ ಕಾಲ ಇಲ್ಲಿ ಅವಕಾಶ ಕೊಡಬೇಕು, ನಾವು ಒಂದು ಹೋರಾಟಗಾರರು ಅಂದ್ರೆ ಸಾಮಾಜಿಕ ಹೋರಾಟಗಾರರು ಸಂವಿಧಾನದಲ್ಲಿ
ಮಾತನಾಡುವ ಹಕ್ಕಿದೆ, ಹಾಗಾಗಿ ನಮಗೆ ಅವರು ಕಾಲಾವಕಾಶ ಕೊಡಬೇಕಿತ್ತು, ಕೊಟ್ಟಿರಲಿಲ್ಲ ಅನ್ನುವಂಥ ಆರೋಪದಡಿ ಆ ನೋಟಿಸ್ ಅನ್ನ ತಡೆ ಹಿಡಿಬೇಕು ಅನ್ನುವಂತ ಒಂದು ಅರ್ಜಿ, ಅದಲ್ಲದೆ ಈ ಒಂದು ಎಫ್ಐಆರ್ ಏನಿರುತ್ತೆ ಅಂದ್ರೆ ಷಡ್ಯಂತ್ರ ಆಗಿದೆ ಅನ್ನುವಂತ ಹಂತದಲ್ಲಿ SIT ಅವರು ಮಾಡಿದಂತ ಆ ಎಫ್ಐಆರ್ ಏನಿದೆ ಅದನ್ನ ಕೂಡ ಸ್ಕ್ವಾಶ್ ಮಾಡಬೇಕು. ಅದಲ್ಲದೆ ಮುಖ್ಯವಾಗಿ ಕೊಟ್ಟಂತ ದೂರ ಏನಿರುತ್ತೆ ಚಿನ್ನ ಎಂದು ಅದನ್ನು ಕೂಡ ಸ್ಕ್ವಾಶ್ ಮಾಡಬೇಕು ಅನ್ನುವಂತ ಹಂತದಲ್ಲಿ ಈಗ ಯೂಟರ್ನ್ ತೆಗೆದುಕೊಂಡಿರುವಂತದ್ದು. ಅಶ್ವಿನಿ. ರೈಟ್ ಅರವಿಂದ, ಥ್ಯಾಂಕ್ ಯು. ಇವ್ರು ಹೇಳ್ತಾ ಇರುವಂತಹ ವಿಚಾರ ಬುರುಡೆ ಗ್ಯಾಂಗ್ ರಿಟ್ ಅರ್ಜಿಯಲ್ಲಿ ಇದೇ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದೆ. ಯಾವಾಗ ಪ್ರಕರಣ ದಾಖಲಾಯಿತೋ ಆಗ ಪೊಲೀಸರು ಸೂಕ್ತ ಪ್ರಕ್ರಿಯೆಗಳನ್ನ ಪಾಲಿಸಿಲ್ವಂತೆ. ಅರ್ಜಿದಾರರಿಗೆ ಈಗಾಗಲೇ ಹಲವು ಸಲ ನೋಟಿಸ್ ಅನ್ನ ನೀಡಿದ್ದಾರೆ, ವಿಚಾರಣೆ ಕೂಡ ಕರೆದಿದ್ದಾರೆ, 100 ಗಂಟೆಗಳಿಗೂ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಆದ್ರೂ ಕೂಡ ಈಗ ಮತ್ತೆ ಯಾಕೆ ವಿಚಾರಣೆ ಹಾಗಾದ್ರೆ ಅನ್ನುವಂತ ರೀತಿಯಲ್ಲಿ ಈಗ ರಿಟ್ ಅರ್ಜಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ ರಿಟ್ ಅರ್ಜಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೀವಿ ನೋಡಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ನಮ್ಮನ್ನ ವಿಚಾರಣೆ ನಡೆಸಿದ್ದಾರೆ. BNS ಸೆಕ್ಷನ್ 35 ಇದರ ಅಡಿಯಲ್ಲಿ ನೋಟಿಸ್ ಅನ್ನ ವಾಟ್ಸ್ಆಪ್ ಮಾಡಿದ್ದಾರೆ ನಮಗೆ. ಸುಪ್ರೀಂ ಆದೇಶದಂತೆ ಸೆಪ್ಟೆಂಬರ್ 35ರ ಅಡಿಯಲ್ಲಿ ದೈಹಿಕವಾಗಿ ನೋಟಿಸ್ ಕೊಡಬೇಕಾದ್ರೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದವು. ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಈಗ ಈ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು, ಅದರ ಜೊತೆಯಲ್ಲಿ ಅರ್ಜಿದಾರರು ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಆ ರಿಟ್ ಅರ್ಜಿಯಲ್ಲಿ ಕಂಪ್ಲೀಟ್ ಆಗಿ ಏನೇನಿದೆ ಅನ್ನುವಂಥದ್ದು ಅರವಿಂದ್. ಅಶ್ವಿನಿ, ಧರ್ಮಸ್ಥಳದಲ್ಲಿ ನೂರಾರು ಶವಹುತ್ತಿಟ್ಟಂತಹ ಪ್ರಕರಣ ಸಂಬಂಧಪಟ್ಟಂತೆ ಯಾರು ದೂರುದಾರರಿದ್ರು ಅವರೇ ಆರೋಪಿಗಳಾಗಿದ್ರು. ಚಿನ್ನಯ್ಯ ಆಬಗಿಗೆ ಬಂಧನ ಕೂಡ ಆಗುತ್ತೆ. ಮುಖ್ಯವಾಗಿ 39/2025 ಈ ಒಂದು ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಈಗ ಬುರುಡೆ ಗ್ಯಾಂಗ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ 3 ವಿಚಾರಗಳಿಗಾಗಿ ಈಗ ಅವರು ಹೈಕೋರ್ಟ್ ಅನ್ನ ಮೊರೆ ಹೋಗಿರುವಂತದ್ದು. ಪ್ರಮುಖವಾಗಿ ಅದರಲ್ಲಿ ಮುಖ್ಯವಾಗಿ ಚಿನ್ನಯ್ಯ ಕೊಟ್ಟಂತಹ ಆ ದೂರ ಏನಿತ್ತು ಆ ಎಫ್ಐಆರ್ ನ ರದ್ದು ಮಾಡಬೇಕು. ಅದಲ್ಲದೆ SIT ಒಂದು ದೂರನ್ನ ದಾಖಲು ಮಾಡಿರುತ್ತೆ. ಅಂದ್ರೆ ಷಡ್ಯಂತ್ರ ಆಗಿದೆ, ಧರ್ಮಸ್ಥಳದ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅನ್ನುವಂತ ಹಂತದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಹಾಗೆ ವಿಠಲ್ ಗೌಡ ಏನಿದ್ರೆ ಇವರನ್ನ ಆರೋಪಿ ಮಾಡಿ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದಲ್ಲಿ SIT ಒಂದು ಎಫ್ಐಆರ್ ಅನ್ನ ಮಾಡಿರುತ್ತೆ. ಆ ಬಗೆಗೆ 183 ಸೆಕ್ಷನ್ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಾರೆ ಚಿನ್ನಯ್ಯ, ಅಲ್ಲಿ ಅವರು ಮುಖ್ಯವಾಗಿ ಇವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಅನ್ನುವಂಥ ಆರೋಪ ಕೂಡ ಇರುವಂತದ್ದು. ಅದಲ್ಲದೆ BNS ಸೆಕ್ಷನ್ 35ರ ಅಡಿಯಲ್ಲಿ ಏನು ಇವರು ನೋಟಿಸ್ ಅನ್ನ ಸರ್ವ್ ಮಾಡಿರ್ತಾರೆ ಈ ಬುರುಡೆ ಗ್ಯಾಂಗ್ಗೆ, ಅದರಲ್ಲಿ ಅವರು ಪ್ರಮುಖವಾಗಿ ಕಾನೂನಿನ ಪರಿಪಾಲನೆ ಮಾಡಿಲ್ಲ. ಅವರು ವಾಟ್ಸ್ಆಪ್ ಮುಖಾಂತರ ಜೊತೆಗೆ ಇಮೇಲ್ ಮಾಡುವ ಮುಖಾಂತರ ನೋಟಿಸ್ ಅನ್ನು ಸರ್ವ್ ಮಾಡಿರ್ತಾರೆ. ಆ ರೀತಿ ಮಾಡಬಾರದು ಅನ್ನುವಂಥದ್ದು ಈಗ ಆ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಅದರ ಅಡಿಯಲ್ಲಿ ಈಗ ಹೈಕೋರ್ಟ್ ಅನ್ನ ಮೊರೆ ಹೋಗಿರುವಂತದ್ದು. ಒಂದು ನೋಟಿಸ್ ವಿಚಾರವಾಗಿ ಅವರೇನು ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಸುಮಾರು 10 ದಿನಗಳ ಕಾಲ ಇಲ್ಲಿ ಅವಕಾಶ ಕೊಡಬೇಕು. ನಾವು ಒಂದು ಹೋರಾಟಗಾರರು ಅಂದ್ರೆ ಸಾಮಾಜಿಕ ಹೋರಾಟಗಾರರು, ಸಂವಿಧಾನದಲ್ಲಿ ಮಾತನಾಡುವ ಹಕ್ಕಿದೆ, ಹಾಗಾಗಿ ನಮಗೆ ಅವರು ಕಾಲಾವಕಾಶ ಕೊಡಬೇಕಿತ್ತು, ಕೊಟ್ಟಿರಲಿಲ್ಲ ಅನ್ನುವಂತ ಆರೋಪದಡಿ ಆ ನೋಟಿಸ್ ಅನ್ನ ತಡೆ ಹಿಡಿಬೇಕು ಅನ್ನುವಂತ ಒಂದು ಅರ್ಜಿ, ಅದಲ್ಲದೆ ಈ ಒಂದು ಎಫ್ಐಆರ್ ಏನಿರುತ್ತೆ ಅಂದ್ರೆ ಷಡ್ಯಂತ್ರ ಆಗಿದೆ ಅನ್ನುವಂತ ಹಂತದಲ್ಲಿ SIT ಅವರು ಮಾಡಿದಂತಹ ಆ ಎಫ್ಐಆರ್ ಏನಿದೆ ಅದನ್ನ ಕೂಡ ಸ್ಕ್ವಾಶ್ ಮಾಡಬೇಕು. ಅದಲ್ಲದೆ ಮುಖ್ಯವಾಗಿ ಕೊಟ್ಟಂತ ದೂರ ಏನಿರುತ್ತೆ ಚಿನ್ನ ಎಂದು ಅದನ್ನು ಕೂಡ ಸ್ಕ್ವಾಶ್ ಮಾಡಬೇಕು ಅನ್ನುವಂತ ಹಂತದಲ್ಲಿ ಈಗ ಯೂಟರ್ನ್ ತೆಗೆದುಕೊಂಡಿರುವಂತದ್ದು. ಅಶ್ವಿನಿ. ರೈಟ್ ಅರವಿಂದ, ಥ್ಯಾಂಕ್ ಯು.